ಕನ್ನಡಿಗರನ್ನ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ. ಸ್ವಾಭಿಮಾನವನ್ನ ಕೆಣಕಿದ ಮರಾಠಿಗರನ್ನ ಒದ್ದು ಓಡಿಸಬೇಕು. ಕೇಸ್ ಹಾಕಿದ ಅಧಿಕಾರಿಯ ಮೇಲೆ ಕ್ರಮ ಆಗೇ ಆಗಬೇಕು. ಕರವೇ ಪ್ರವೀಣ್ ಶೆಟ್ಟಿ ಅವರು ಆಗ್ರಹಿಸಿರುವಂತಹದ್ದು ಕಂಡಕ್ಟರ್ ಮೇಲಿನ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ನಾರಾಯಣಗೌಡರು ಮಾತನಾಡಿದ್ದನ್ನು ನಾವು ನೋಡಿದ್ವಿ. ಪ್ರವೀಣ್ ಶೆಟ್ಟಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸ್ವಾಭಿಮಾನ ಕೆಣಕಿದ ಮರಾಠಿಗರನ್ನ ಒದ್ದು ಓಡಿಸಬೇಕು ಅಂತ ಹೇಳಿ ಆಗ್ರಹಿಸಿರುವಂಥದ್ದು. ಅವರು ಕೂಡ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಇಲಾಖೆಯ ನಿಮ್ಮ ಕಂಡಕ್ಟರ್ ಆಗಿ ನಿಮ್ಮ ಪರವಾಗಿ ಆಯ್ತು, ನಿಮ್ಮ ಜೊತೆಗೆ ನಾವೆಲ್ಲ ನಿಮ್ಮ ಜೊತೆಗೆ ವಾಯ್ಸ್ ಎತ್ತೋದಕ್ಕೆ ಎಲ್ಲ ನಿಮ್ಮ ಪರವಾಗಿದ್ದಾರೆ, ತಿರುಗಿದ್ದಾರೆ. ಇಲ್ಲ ನಿಮ್ಮ ಮೇಲೆ ಪೋಸ್ಕೋತಾ ಇದೆ ಹಾಕಿ ನಿಮ್ಮನ್ನ ಮರಾಠಿ ಪುಂಡರ ವಿರುದ್ಧ ಮತ್ತೆ ಏನಂತ ಹೇಳಿದ್ರೆ ಕನ್ನಡ ಪರ ಹೋರಾಟಗಾರರು ಏನಂತ ಹೇಳಿದ್ರೆ ಈಗ ಹೋರಾಟಕ್ಕೆ ಇಳಿದಿರುವಂಥದ್ದು ಕೇವಲ ಒಂದು ಏನಂತ ಹೇಳಿದ್ರೆ ಕಂಡಕ್ಟರ್ ವಿರುದ್ಧ ಏನಂತ ಹೇಳಿದ್ರೆ ಒಂದು ಪೆಟ್ಟು ಏನು ಕೊಟ್ಟಿದ್ರು ಮರಾಠಿಗರು, ಅದನ್ನು ಏನಂತಂದರೆ ಖಂಡಿಸಿ ಇಡೀ ಕುಂದಾನಗರಿ ಬೆಳಗಾವಿ ನಡೆಯುತ್ತೇನೆ ಅಂತಿದ್ರೆ ಕನ್ನಡ ಪರ ಹೋರಾಟಗಾರರು ಏನಂತಿದ್ರೆ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಕನ್ನಡ ಪರ ಏನು ಹೋರಾಟಗಾರರು ಇತ್ತು ಏನಂತಿದ್ರೆ ಮರಾಠಿಗರನ್ನ ಏನಂತಿದ್ರೆ ಇಲ್ಲಿಂದ ಒದ್ದು ಓಡಿಸುವಂಥ ಏನಂತಿದ್ರು ಒಂದು ಕೆಲಸನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಏನಂತಿದ್ರೆ ಬೆಳಗಾವಿಯಲ್ಲಿ ಹೋರಾಟಕ್ಕೆ ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ. ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ ಅನ್ನೋಂಥದ್ದು ಸ್ವತಃ ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಏನು ಹೋರಾಟ ಮಾಡೋದು, ಆಮೇಲೆ ಎಷ್ಟು ಸಲ ಏನಂತಿದೆ ಇದನ್ನು ಸಹಿಸ್ಕೊಳ್ಳೋದು ಅಂತ? ಹಿಂದೆ ಬೆಳಗಾವಿ ಪ್ರದೇಶದಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ವಿಜಯ್ ಮೋರೆಗೆ ಮಸಿಯನ್ನು ಬಳಿಯೋದ್ರ ಮುಖಾಂತರ ಎಚ್ಚರಿಕೆ ಸಂದೇಶವನ್ನು ಕೊಟ್ಟು ಶರ್ವಾಸವನ್ನು ಅನುಭವಿಸಿ ಬಂದಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮರಾಠಿ ಪ್ರೇಮ ಇದ್ದರೆ ಗಂಟು ಮೂಟೆಯನ್ನು ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಗೆ ಆದ್ಯತೆ, ಕನ್ನಡಿಗನಿಗೆ ಆದ್ಯತೆ. ಕನ್ನಡವನ್ನು ಕಲಿತು ಕನ್ನಡಿಗರಾಗಿ ಬದುಕಿ, ಇಲ್ಲ ಅಂದರೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಅನ್ನುವಂಥ ನೇರವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಅವ್ರ ಅಪ್ಪಂದಲ್ಲ, ಮರಾಠಿಗರ ಅಪ್ಪಂದಲ್ಲ, MES ಗುಂಡಗಳ ಅಪ್ಪಂದಲ್ಲ. ಬೆಳಗಾವಿ ಅಚ್ಚ ಕನ್ನಡಿಗರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹುಟ್ಟಿರುವಂಥ ನಾಡಲ್ಲಿ ಕನ್ನಡಿಗರ ಮೇಲೆ, ಕನ್ನಡದ ಬಸ್ ಕಂಡಕ್ಟರ್ ಮೇಲೆ ದಾಳಿ ಮಾಡ್ತೀರಂದ್ರೆ ಕನ್ನಡಿಗರ ಯಾರು ಕೈಕಟ್ಟಿ ಕೂತ್ಕೊಳ್ಳಲ್ಲ. ಅದೂ ಅಲ್ಲದೆ ಪೋಸ್ಕೋ ಕಾಯ್ದೆಯನ್ನು ಹಾಕ್ತೀರಂತೇಳಿದರೆ ಅದನ್ನು ಯಾವತ್ತೂ ಸಹ ಕನ್ನಡಿಗರ ಶಕ್ತಿಯನ್ನು ಕುಂದಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ. ಈ ಕೂಡಲೇ ಪೋಸ್ಕೋ ಕಾಯ್ದೆಯನ್ನು ಯಾವ ಅಧಿಕಾರಿ ಹಾಕಿದ್ದಾರೆ ಅವ್ರನ್ನ ಅಮಾನತ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಪೋಸ್ಕೋ ಕಾಯ್ದೆಯನ್ನು ವಾಪಸ್ ಪಡಿಬೇಕನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಪದೇ ಪದೇ ಈ ರೀತಿಯಾದಂಥ ಘಟನೆ ನಡ್ತಾನೆ ಇದೆ. ಮಸಿ ಬಳಿಯೋದು ಆಯಿತು, ಕನ್ನಡ ಏನು ಬಸ್ಗಳಿಗೆ ಆಯಿತು, ಆಮೇಲೆ ಮಹಾರಾಷ್ಟ್ರದಲ್ಲಿ ಹೋದಾಗ ಒಮ್ಮೆ ಕಲ್ಲು ಹೊಡೆಯೋದಾಯಿತು. ಎಷ್ಟಂತ ಸಹಿಸ್ಕೊಳ್ಳೋದಂತ, ಯಾವ ರೀತಿಯಾದಂಥ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೀರಂತ? ಕನ್ನಡಿಗರು ಯಾವತ್ತೂ ಸಹ ಯಾರ ಮೇಲೆ ದಾಳಿ ಮಾಡಿಲ್ಲ, ಕನ್ನಡ ಹೋರಾಟಗಾರರು ಯಾರ ಮೇಲೆ ದಾಳಿ ಮಾಡಿಲ್ಲ. ಆದರೆ ಕರ್ನಾಟಕದಲ್ಲಿರುವಂಥ MES ಗುಂಡಗಳು, ಶಿವಸೇನೆ ಗುಂಡಗಳು ಕನ್ನಡಿಗರ ಮೇಲೆ ದಾಳಿ ಮಾಡುವುದ್ರ ಮುಖಾಂತರ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ.